ಸಾಧ್ಯ ಪಡದಾರಿಗಂ ನರಭಾಲ ಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು ಹೊತ್ತೆ ಹರಿಯಲಿಬೇಕು ಕರ್ಮಶೇಷದ ಪಟವ ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ಈಗಾಗಲೇ ಸುಮಾರು ಕಗ್ಗಗಳಲ್ಲಿ ಚರ್ಚೆ ಮಾಡಿದ್ದೀವಿ. ನಮ್ಮ ಹಣೆ ಬರಹ ನಿರ್ಧಾರ ಆಗೋದೇ ನಮ್ಮ ಪೂರ್ವ ಕರ್ಮಗಳಿಂದ ಅಥವಾ ಪೂರ್ವ ಜನ್ಮದ ಏನು ಕರ್ಮಶೇಷಗಳು ಉಳಿದಿರುತ್ತೆ ಅದ್ರ ಮೇಲೆ ಈ ಜನ್ಮದ ಹಣೆ ಬರಹ ನಿರ್ಧಾರ ಆಗುತ್ತೆ. ಹೀಗಿದ್ದಾಗ ಇದು ಕೇವಲ ಒಂದು ಸ್ಲೇಟ್ ಅಲ್ಲ, ಇದು ಬೇಡ ಅಂತ ಅಳಿಸ್ಬಿಡಕ್ಕೆ. ಇದೇನಿದೆ ಅದು ಹಾಗೇ ಆಗತ್ತೆ. ಆ ಕರ್ಮಗಳ ಪ್ರಕಾರ ಏನಾಗಬೇಕು ನಮ್ಮ ಜೀವನದಲ್ಲಿ ಅದು ಹಾಗೇ ಆಗತ್ತೆ. ಆದ್ರಿಂದ ಇದನ್ನ ಬಿಟ್ಟು ನಾವಂತೂ ಹೋಗೋಕ್ಕಾಗಲ್ಲ. ಆದ್ರಿಂದ ಇದನ್ನ ಹೊತ್ಕೊಂಡೇ ಹೋಗ್ಬೇಕು. ಈ ಕರ್ಮಶೇಷಗಳನ್ನು ಹೊತ್ಕೊಂಡೇ ನಮ್ಮ ಜೀವನ ನಾವು ಸಾಗಿಸ್ಬೇಕು. ಇಂಥ ಸಮಯದಲ್ಲಿ ಕೆಲವೊಂದ್ಸಲ ಕಷ್ಟ ಅನ್ಸುತ್ತೆ, ತುಂಬ ಕಷ್ಟಗಳು ಬರ್ತಾನೆ ಇರುತ್ತೆ. ಹೀಗಿದ್ದಾಗ ಒಂದು ಅಸ್ತ್ರ ನಮ್ಮ ಹತ್ರ ಇರಬೇಕು, ಅದೇ ತಾಳ್ಮೆ. ನಾವು ಕೇಳಿರ್ತೀವಿ ತಾಳಿದವನು ಬಾಳಿಯಾನು ಅಂತ. ಅದರಿಂದ ಆ ತಾಳ್ಮೆಯನ್ನ ನಮ್ಮ ಅಸ್ತ್ರವನ್ನಾಗಿ ಇಟ್ಕೊಂಡ್ರೆ ಎಂತಹ ಕಷ್ಟ ಬಂದರೂ ಕೂಡ ನಾವು ಜೀವನದಲ್ಲಿ ಮುಂದೆ ಹೋಗ್ಬೋದು ಅಂತ ಹೇಳ್ತೇವೆ. ಇದೇ ಇವತ್ತಿನ ಕಗ್ಗದ ಗೂಢಾರ್ಥ. ನಮಸ್ಕಾರಗಳು.